ಕೆಪಿಎಸ್ಸಿ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಕೆಪಿಎಸ್ಸಿ ಕೇಂದ್ರ ಕಚೇರಿಯಲ್ಲಿಯೇ ಆಗಿದೆ ಅತಿ ದೊಡ್ಡ ಅಕ್ರಮ. ಈಗ ಪ್ರಶ್ನೆ ಪತ್ರಿಕೆ, OMR ಶೀಟ್, ಸ್ಟ್ರಾಂಗ್ ರೂಮ್, CCTV ಡೇಟಾ ಡಿಲೀಟ್ ಆಗಿದೆ ಅಂತ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಬಹುಕೋಟಿ ಗೋಲ್ಮಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಕಚೇರಿಯಲ್ಲಿಯೇ ಈಗ ದೊಡ್ಡ ಅಕ್ರಮ ಆಗಿದೆ. ಈಗ ಕೆಪಿಎಸ್ಸಿ ಮೇಲೆ ದಾಳಿ ಮಾಡಲಿಕ್ಕೆ ಅಧಿಕಾರಿಗಳು ಹೊರಟಿದ್ರು. ಅವರಿಗೀಗ ಶಾಕಿಂಗ್ ಎದುರಾಗಿದೆ. ಕೆಪಿಎಸ್ಸಿ ಕೇಂದ್ರ ಕಚೇರಿಯಲ್ಲಿ ಅತಿ ದೊಡ್ಡ ಅಕ್ರಮ ಆಗಿದೆ. ಪ್ರಶ್ನೆ ಪತ್ರಿಕೆ, OMR ಶೀಟ್ ಇಡುವ ಸ್ಟ್ರಾಂಗ್ ರೂಮ್, CCTV ಡಿಲೀಟ್ ಆಗಿದೆ ಅಂತೆ. ಪರೀಕ್ಷೆ ಪ್ರಾರಂಭ ಆಗುವ ಸ್ಟ್ರಾಂಗ್ ರೂಮ್ ತೆರೆಯಬೇಕು. ಪ್ರಶ್ನೆ ಪತ್ರಿಕೆ OMR ಇಡುವಾಗ ದಿನದ 24 ಗಂಟೆ CCTV ಕಣ್ಗಾವಲು ಇಡಬೇಕು. ಕೆಪಿಎಸ್ಸಿಯ ಸ್ಟ್ರಾಂಗ್ ರೂಮಲ್ಲಿ CCTV ಇದೆ, ಆದರೆ ಡೇಟಾ ಡಿಲೀಟ್ ಆಗಿದೆ ಅಂತೆ. ಸ್ಟ್ರಾಂಗ್ ರೂಮ್ನ CCTV ಡೇಟಾ ಸಂಗ್ರಹ ಮಾಡಿ ಇಡಬೇಕು. ಪರೀಕ್ಷೆ ಮುಗಿದ ವರ್ಷದ ತನಕ ಡೇಟಾವನ್ನು ಇಟ್ಟಿರಬೇಕು. ಯಾವುದೇ ಆರೋಪ ಕೇಳಿ ಬರದೇ ಇದ್ದರೆ ಡೇಟಾವನ್ನು ಡಿಲೀಟ್ ಮಾಡಬಹುದು. ಆದರೆ ಇಲ್ಲಿ ಅಡ್ವಾನ್ಸ್ಡ್ ಆಗಿ ಇಲ್ಲಿ ಡಿಲೀಟ್ ಆಗಿದೆ ಅಂತೆ. OMR ಶೀಟ್ ಇಡುವಂಥ ಸ್ಟ್ರಾಂಗ್ ರೂಮ್ ಪರೀಕ್ಷೆ ಮುಗಿದ ವರ್ಷದ ತನಕ ಡೇಟಾ ಇಟ್ಟಿರಬೇಕು. ಯಾವುದೇ ಆರೋಪ ಕೇಳಿ ಬರದೇ ಇದ್ದರೆ ಡೇಟಾ ಡಿಲೀಟ್ ಮಾಡಬಹುದು. ಆದರೆ 6 ತಿಂಗಳಲ್ಲಿ ಕೂಡ ಡೇಟಾ ಸಂಗ್ರಹ ಮಾಡಿ ಇಟ್ಟಿಲ್ಲ. ಜೊತೆಗೆ ಕೆಪಿಎಸ್ಸಿಯಲ್ಲಿ ಮತ್ತೊಂದು ಅಕ್ರಮ ಹೊರಬಂದಿದೆ. ಈಗ OMR ಶೀಟ್ಗಳ ಸ್ಕ್ಯಾನ್ ಮಾಡಿರುವಂತಹ ಹಾರ್ಡ್ ಡಿಸ್ಕ್ ನಾಪತ್ತೆಯಾಗಿದೆ. ಪರೀಕ್ಷೆ ಮುಗಿದ ಮೇಲೆ ಎಲ್ಲ OMR ಶೀಟ್ ಸ್ಕ್ಯಾನ್ ಮಾಡಲಾಗುತ್ತೆ, ಆದರೆ ಪಶು ವೈದ್ಯಾಧಿಕಾರಿ ನೇಮಕಾತಿಯ ಹಾರ್ಡ್ ಡಿಸ್ಕೇ ಇಲ್ಲ ಅಂತಲ್ಲಿ. ಬನ್ನಿ, ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಬಹುಕೋಟಿ ಗೋಲ್ಮಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೀಗ ಶಾಕಿಂಗ್ ನ್ಯೂಸ್ ಒಂದು ಬಂದಿದೆ ಅಂತೆ. ಇನ್ನು ಅಲ್ಲಿದ್ದಂಥ ಸ್ಟ್ರಾಂಗ್ ರೂಮ್ನಲ್ಲಿದ್ದಂಥ CCTV ಡೇಟಾವೇ ಡಿಲೀಟ್ ಆಗಿದೆ ಅಂತೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಕಾರ್ತಿಕ್, ಏನಂದ್ರೆ ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ CID ಅಧಿಕಾರಿಗಳು ಒಂದು ಕೆಪಿಎಸ್ಸಿ ಕಚೇರಿ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಕೆಪಿಎಸ್ಸಿಯ ಸ್ಟ್ರಾಂಗ್ ರೂಮ್ ಗಳನ್ನ ಸಹ ಪರಿಶೀಲನೆ ಮಾಡಿರುವಂತದ್ದು. ಸ್ಟ್ರಾಂಗ್ ರೂಮ್ ಗಳ ಡೇಟಾ ಅಂದ್ರೆ CCTV ಗಳನ್ನ ಕನಿಷ್ಠ ಪಕ್ಷ ನೀವು 6 ತಿಂಗಳಿಂದ 1 ವರ್ಷ ತನಕ ಅದನ್ನ ಇಟ್ಟಿರ್ಬೇಕಾಗುತ್ತೆ. ಯಾಕಂದ್ರೆ ಈಗ ಯಾವುದೇ ರೀತಿಯಿಂದ ಒಂದು ಆರೋಪಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ಅದನ್ನ ನೀವು ಶೇಖರಣೆ ಮಾಡಿಟ್ಟಿರ್ಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಕಳೆದ ಮಾರ್ಚ್ ಅಂದ್ರೆ ಜನವರಿಯಲ್ಲಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಒಂದು ಪರೀಕ್ಷೆ ಜನವರಿಯಲ್ಲಿ ನಡೀತು. ಆ ಒಂದು ಸಂದರ್ಭದ ಆ ಡೇಟಾ ಇದೀಗ ಮಿಸ್ ಆಗಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ನಿನ್ನೆ ಕೆಪಿಎಸ್ಸಿ ಮೇಲೆ CID ಅಧಿಕಾರಿಗಳು ದಾಳಿ ಮಾಡುವಂತ ಸಂದರ್ಭದಲ್ಲಿ ಸ್ಟ್ರಾಂಗ್ ರೂಮ್ ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಇಡಲಾಗುತ್ತೆ. ಆದ್ರೆ ಒಂದು ಸ್ಟ್ರಾಂಗ್ ರೂಮ್ಗೆ ಇದ್ದಂತಹ CCTV ಗಳ ಒಂದು ಡೇಟಾವನ್ನೇ ಸಹ ಡಿಲೀಟ್ ಆಗಿರುವಂತದ್ದು ಗೊತ್ತಾಗಿರುವಂತದ್ದು. ಯಾಕಂದ್ರೆ CID ಅಧಿಕಾರಿಗಳು ನಿನ್ನೆ ದಾಳಿ ಮಾಡಿ ಪ್ರತಿಯೊಬ್ಬ ಸದಸ್ಯರು ಅನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅದರ ಜೊತೆಗೆ ಕೆಪಿಎಸ್ಸಿಯ ಸ್ಟ್ರಾಂಗ್ ರೂಮ್ ಅನ್ನ ಸಹ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಪ್ರಮುಖವಾಗಿ ಡೇಟಾವನ್ನ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅನ್ನೋದು ಸಹ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಜೊತೆಗೆ ಕೆಪಿಎಸ್ಸಿಯಲ್ಲಿ OMR ಶೀಟ್ಗಳೆಲ್ಲ ಸ್ಕ್ಯಾನ್ ಮಾಡಿ ಮತ್ತೆ ಹಾರ್ಡ್ ಡಿಸ್ಕ್ ಅಲ್ಲಿ ಇಟ್ಟಿರ್ತಾರೆ. ಸೊ ಅದು ಸಹ ನಾಪತ್ತೆ ಆಗಿರುವಂತದ್ದು. ಜೊತೆಗೆ ಪರೀಕ್ಷೆ ಮುಗಿದ ಮೇಲೆ ಎಲ್ಲ OMR ಶೀಟ್ಗಳನ್ನ ಸ್ಕ್ಯಾನ್ ಅನ್ನ ಮಾಡಿ ಈ ಒಂದು ಕೆಪಿಎಸ್ಸಿ ಸ್ಟ್ರಾಂಗ್ ರೂಮ್ ನಲ್ಲಿ ಇಡ್ತಾರೆ. ಅದಕ್ಕೆ ಕೆಪಿಎಸ್ಸಿ ಸ್ಟ್ರಾಂಗ್ ರೂಮ್ ನ ಕಂಟ್ರೋಲರ್ ಆಗಿದ್ದಂತಹ ಮತ್ತೆ ಪರೀಕ್ಷಾ ಕಂಟ್ರೋಲ್ ಆಗಿದ್ದಂತಹ ಜ್ಞಾನೇಂದ್ರ ಅವರ ಉಸ್ತುವಾರಿಯಲ್ಲಿ ಈ ಒಂದು ಹಗರಣ ನಡೆದಿದೆ ಅನ್ನೋದು ಸಹ ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು. ಸೊ ಹಾಗಾಗಿ ಇದೀಗ ಒಂದು ಡೇಟಾವನ್ನು ಡಿಲೀಟ್ ಆಗಿದೆ ಮತ್ತೆ CCTVಯ ಒಂದು ಫುಟೇಜ್ ಗಳನ್ನ ಸಹ ಡಿಲೀಟ್ ಮಾಡಿರುವಂತದ್ದು CID ಪೊಲೀಸರ ಒಂದು ದಾಳಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಕಂಡು ಬಂದಿದೆ. ಮತ್ತೆ ಈಗಾಗಲೇ ಸಂಬಂಧಪಟ್ಟವರಿಗೆ ಸಹ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಕೆಪಿಎಸ್ಸಿಯ ಒಂದು ಅಮರಾದಂತ ಸಹಕಾರ ಶಿಕ್ಷಕರ ಇದ್ದಾರೆ. ಸೊ ಅವ್ರಿಗೂ ಸಹ CID ಇಂದ ಇದೀಗ ನೋಟಿಸ್ ಅನ್ನ ಹೋಗಿರುವಂತದ್ದು. ಅದ್ರ ಜೊತೆಗೆ ಆನಂದ್ ಕುಮಾರ್ ಅವರಿಗೆ ಸಹ CID ಕೊಟ್ಟಿರುವಂತದ್ದು. ಆದ್ರೆ ಇದುವರೆಗೂ ಸಹ ಯಾರು ಸಹ CID ಚೆನ್ನಾಗಿ ಬಂದಿಲ್ಲ. ಏನಂದ್ರೆ ದಿನಗಳಲ್ಲಿ ಅಂದ್ರೆ ಓಕೆ, ಧನ್ಯವಾದಗಳು ಅರುಣ್ ಕುಮಾರ್.